ಸಂಕ್ರಾಂತಿ. ಮನೆಯವ್ರಿಗೆಲ್ಲ ಎಳ್ಳು ಬೆಲ್ಲ ತೊಗೊಂಡಿದ್ದೀನಿ ಹಂಚಕ್ಕೆ ಅಂತ. ಆ್ಯಕ್ಚುಲಿ ಗೃಹ ಪ್ರವೇಶ ಆದಮೇಲೆ ನಾನು ಫಸ್ಟ್ ಟೈಮ್ ಗೈಸ್ ಬರ್ತಿರೋದು, ಬಂದೇ ಇಲ್ಲ. ಇವತ್ತಿನ ವಿಶೇಷ ಅವರೆಕಾಯಿ, ಕಡಲೆಕಾಯಿ ಆ್ಯಂಡ್ ಗೆಣಸು. ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ನಾನು ನಿನ್ನೆ ಹೇಳಿದ್ದೆ. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ, ಇವತ್ತು ಆ್ಯಕ್ಚುಲಿ ಮಕರ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಎಸ್ ಗೈಸ್, ನಮ್ಮ ಮನೇಲಿ ನಾನು ಇವಾಗ ಎಲ್ಲ ರೆಡಿಯಾಗಿ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿದಿದೆ. ಸೊ ನಮ್ಮ ಮನೇಲಿ ಇವಾಗ ವಿಶೇಷ ಏನಂತ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಎಸ್ ಗೈಸ್, ಇವಾಗ ನಮ್ಮ ಮನೆಯಲ್ಲಿ ನೋಡಿ ಖಾರ ಪೊಂಗಲ್ ಮಾಡಿದ್ದೀನಿ. ಆ್ಯಂಡ್ ಎಸ್, ಇವತ್ತಿನ ವಿಶೇಷ ಅವರೆಕಾಯಿ, ಕಡಲೆಕಾಯಿ ಆ್ಯಂಡ್ ಗೆಣಸು. ಅದಾದಮೇಲೆ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ ಗೈಸ್. ಜಸ್ಟ್ ಎಸ್. ಸೊ ಇನ್ನೂ ನಮ್ಮ ಮನೆಗೆ ಯಾರೂ ಗೆಸ್ಟ್ ಬಂದಿಲ್ಲ ಗೈಸ್. ಸೊ ನನ್ನ ತಮ್ಮ ಚಿಕ್ಕವನು ಬ್ಯಾಂಗ್ಳೂರಲ್ಲಿದ್ದಾನೆ. ಸೊ ಅವನಿಗೆ ಕರೆದಿದ್ದೀನಿ, ಯಾಕಂದರೆ ನಾನು ಏನಾದರೂ ಮಾಡಿದಾಗಲೇ ಅವ್ನು ಇರಲ್ಲ ಇಲ್ಲಿ. ಸೊ ನೋಡೋಣ, ಕಾಲ್ ಮಾಡಿದ್ದೀನಿ, ಬರ್ತಾನೆ ಇಲ್ಲ ಗೊತ್ತಿಲ್ಲ. ಆ್ಯಂಡ್ ನಾನಂತೂ ಈ ಥರ ರೆಡಿಯಾಗಿದ್ದೀನಿ ಗೈಸ್. ಇವಾಗ ಫಸ್ಟು ಏನಂದರೆ, ಹೊಸ ಮನೆ ಹತ್ರ ಹೋಗ್ಬೇಕು. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನ ಮೇಲೆ ಸ್ವಲ್ಪ ನಂದು ರೀಲ್ಸು ವೀಡಿಯೋಸು ಅದೆಲ್ಲ ಮಾಡಿಕೊಂಡು ಜಾತ್ರೆಗೆ ಹೋಗ್ತೀನಿ ಗೈಸ್. ಎಸ್, ಹೊಸ ಮನೆ ಹತ್ರ ಹೋಗಿ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನು ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ. ಕೊಟ್ಟ ಮಮ್ಮಿ ಇವನ್ಗೆ ಊಟ. ಹೊಸ ಮನೆ ಹತ್ರ ಹೋಗ್ತಾ ಇದ್ದೀವಲ್ಲ, ಸೊ ಮನೆಯವ್ರಿಗೆಲ್ಲ ಎಳ್ಳು ಬೆಲ್ಲ ತೊಗೊಂಡಿದ್ದೀನಿ ಹಂಚಕ್ಕೆ ಅಂತ. ಸೊ ಇವಾಗ ಇದನ್ನು ಅವ್ರಿಗೆ ಕೊಡೋಣ ಬನ್ನಿ. ನೋಡಿ, ಇದು ಡಾಬಸ್ಪೇಟೆ. ಇಲ್ಲಿಂದ ಆಲ್ರೆಡಿ ಹಬ್ಬದ ವೈಬ್ ಸ್ಟಾರ್ಟ್ ಆಗಿದೆ. ಅದು ಆರ್ಚ್ ಏನು ಕಾಣಿಸ್ತಾ ಇದೆಯಲ್ಲ, ಅದೇ ಗಿರಿಜಾ ಕಲ್ಯಾಣ ಮಹೋತ್ಸವ ಅಂತ. ಸೊ ಈ ಥರ ಆರ್ಚ್ ಅಲ್ಲೂ ಶಿವಗಂಗೆಲಿ ಕೂಡ ಹಾಕಿರ್ತಾರೆ. ಸೊ ಫುಲ್ಲು ಜನ, ಜಾತ್ರೆ ಇರುತ್ತೆ ಇವತ್ತು. ಸಿಕ್ಕಾಬಟ್ಟೆ ಬಿಸಿಲು ಕೂಡ ಇವತ್ತು, ಸಿಕ್ಕಾಬಟ್ಟೆ ಬಿಸಿಲು ಇದೆ ನೋಡಿ ಗೈಸ್. ಸೊ ನಾವಿವಾಗ ಹೊಸ ಮನೆ ಹತ್ರ ಹೋಗಿ ಫಸ್ಟು ನಮ್ಮ ಹೊಸ ಮನೆಯವ್ರಿಗೆಲ್ಲ ಎಳ್ಳು ಬೆಲ್ಲ ಬೀರಿ ಗೈಸ್. ಕಬ್ಬು ಕೂಡ ತೊಗೊಂಡಿದ್ದೀವಿ ಇವಾಗ ಕೊಡೋಕ್ಕೆ. ಆ್ಯಕ್ಚುಲಿ ಮನೆಯಿಂದ ತರಬೇಕಾಗಿತ್ತು ಎಳ್ಳು ಬೆಲ್ಲ. ಸೊ ನಾನು ಮರ್ತೋಗ್ಬಿಟ್ಟೆ, ಅದಕ್ಕೇ ಇಲ್ಲೇ ತೊಗೊಳ್ಳೋಣ ಅಂತ ಇವಾಗ ಸಿಟಿ ಒಳಗಡೆ ಬಂದು ಎಲ್ಲನೂ ತೊಗೊಂಡು ಇವಾಗ ಹೋಗ್ತಾಯಿದ್ದೀವಿ ಗೈಸ್. ಇವಾಗ ತಾನೇ ಹೊಸ ಮನೆ ಹತ್ರ ರೀಚ್ ಆಗಿದ್ದೀವಿ. ಸೊ ಆ್ಯಕ್ಚುಲಿ ಗೃಹ ಪ್ರವೇಶ ಆದಮೇಲೆ ನಾನು ಫಸ್ಟ್ ಟೈಮ್ ಗೈಸ್ ಬರ್ತಿರೋದು, ಬಂದೇ ಇಲ್ಲ. ಆ್ಯಕ್ಚುಲಿ ಎಲ್ಲ ಮನೆಯೂ ಫಿಲ್ ಆಗಿದೆ, ಬಟ್ ನಾನು ಬಂದಿಲ್ಲ. ಇವತ್ತೇ ಬರ್ತಿರೋದು ಗೃಹ ಪ್ರವೇಶ ಆದಮೇಲೆ ಗೈಸ್. ಬನ್ನಿ ನೋಡೋಣ. ಮಮ್ಮಿ, ಇದು ಕಬ್ಬು ತೊಗೊಂಡ ಹಾಂ, ಟಾರ್ಚ್ ಆಫ್ ಮಾಡಲ್ಲ ನೋಡು ಗೈಸ್. ಆ್ಯಕ್ಚುಲಿ ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೊಸ ಮನೆ ಹತ್ರ ಹೋಗಿ ಇವಾಗ ಮನೆಗೆ ಬಂದ್ವಿ. ಸೊ ಅಂದರೆ ಹೋಗ್ತಾ ಇದ್ದೀವಿ. ಇದೇ ನಾವು ಹೋಗ್ತಾ ಇರೋ ಬೆಟ್ಟ. ಸೊ ಇಲ್ಲಿ ಇವಾಗ ಈ ಥರ ಕಾಣಿಸ್ತಿದೆ, ಬಟ್ ಅಲ್ಲಿ ಒಳಗಡೆ ಹೋದ್ಮೇಲೆ ಎಷ್ಟು ರಶ್ ಇರುತ್ತೆ ಅಂದರೆ, ಇವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಲಾಸ್ಟ್ ಇಯರ್ ಆ್ಯಕ್ಚುಲಿ ನಾನು ಹೋಗ್ಬೇಕಾಗಿತ್ತು, ಬಟ್ ಹೋಗೋಕ್ಕಾಗಿರಲಿಲ್ಲ, ಯಾಕಂದರೆ ನನಗೆ ಲಾಸ್ಟ್ ಇಯರ್ ರಜಾ ಕೊಟ್ಟಿದ್ದೆ 4 ದಿನದಲ್ಲಿ. ಸೊ ಅದಕ್ಕೆ ಈ ಇಯರ್ ಹೋಗ್ತಾ ಇದ್ದೀನಿ. ಸೊ ಚೆನ್ನಾಗಿರುತ್ತೆ ಗೈಸ್, ನಿಮಗೂ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಗೈಸ್ ನೋಡಿ, ಇಲ್ಲಿಂದನೇ ನಮ್ಮ ಜಾತ್ರೆದು ವೈಬ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಬೆಟ್ಟ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂತ. ಸೊ ನೋಡ್ತಾ ಇದ್ದೀರಾ ವೆಹಿಕಲ್ಸ್ ಎಷ್ಟು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ವೆಹಿಕಲ್ಸ್ ಎಲ್ಲ ತುಂಬ ಇದೆ. ಸೊ ಯಾಕಂದರೆ ವರ್ಷದಲ್ಲಿ ಪ್ರತಿ ವರ್ಷ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಆ ಸಂಕ್ರಾಂತಿ ಹಬ್ಬದ ದಿವಸನೇ ಈ ಗಿರಿಜಾ ಕಲ್ಯಾಣೋತ್ಸವ ನಡೆಯೋದು ಗೈಸ್. ಸೊ ವರ್ಷ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ಒಳ್ಳೆ ಹಬ್ಬದ ದಿವಸ ಇದು ಸ್ಟಾರ್ಟ್ ಆಗೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ಇಲ್ಲೇ ನಮ್ಮೂರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಮಹಿಮರಂಗ ಸ್ವಾಮಿ ಟೆಂಪಲ್ಲು. ಅದು ಶಿವರಾತ್ರಿ ಟೈಮಲ್ಲಿ ಅದು ಉತ್ಸವ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದು ಶಿವಗಂಗೆ ಏನಿದೆ ಅದು ಎಂಟ್ರೆನ್ಸ್ ಇದು.
ಈ ಆರ್ಚ್ ಏನು ಕಾಣ್ತಾ ಇದೆ, ಸೊ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಆಲ್ರೆಡಿ ಟಿಕೆಟ್ಗೆ ಅಂದರೆ ವೆಹಿಕಲ್ಸ್ ಹೋಗ್ಲಿಕ್ಕೆಲ್ಲ ಟಿಕೆಟ್ ಕಲೆಕ್ಟ್ ಮಾಡ್ತಾಯಿದ್ರು. ಸೊ ನಾವು ಗೊತ್ತಲ್ಲ ಪಕ್ಕದ ಊರವ್ರೆ ಅಲ್ವಾ, ಸೊ ನಮ್ಮೂರ ಹೆಸ್ರು ಹೇಳಿದ್ರೆ ಟಿಕೆಟ್ ಎಲ್ಲ ಏನೂ ತೊಗೊಳಲ್ಲ ಗೈಸ್, ಹಾಗೆ ಬಿಟ್ಬಿಡ್ತಾರೆ. ಸೊ ನಾವು ನಮ್ಮೂರ ಹೆಸ್ರು ಹೇಳಿ ಹಾಗೆ ಮೂವ್ ಆದೋ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೆಟ್ಟ ಅಂತ. ಸೊ ಆ್ಯಕ್ಚುಲಿ ನಾನು ಈ ಥರ ವ್ಯೂ ನೋಡೋಕ್ಕೆ ಅಂತಲೇ ಪ್ರತಿ ವಾರ ನಾನು ಬಂದಾಗ್ಲೂ ಈ ವ್ಯೂ ಪಾಯಿಂಟ್ ಅಂದರೆ ಆನ್ ದಿ ವೇ ಹೋಗ್ತಾ ರೋಡಲ್ಲಿ ನಿಂತರೆ ಕಾಣುತ್ತೆ. ಅದರಲ್ಲೂ ಈವ್ನಿಂಗ್ ಟೈಮಲ್ಲಿ ಬಂದರೆ ಇನ್ನೂ ಮಸ್ತ್ ಕಾಣುತ್ತೆ. ಸೊ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳಕ್ಕೆ ಈವ್ನಿಂಗ್ ಟೈಮ್ ಸಕ್ಕತ್ತಾಗಿರುತ್ತೆ ಗೈಸ್. ಸೊ ಹಾಗೆ ಎಂಟ್ರಿ ಆಗ್ತಾ ನಾವು ನೋಡ್ತಾ ಇದ್ವಿ ರೈಟ್ ಸೈಡು ಲೆಫ್ಟ್ ಸೈಡು ಎಲ್ಲೂ ಪಾರ್ಕಿಂಗಿಗೆ ಜಾಗ ಇಲ್ಲ, ಯಾಕಂದರೆ ಅಷ್ಟು ಜನ, ಅಷ್ಟು ಗಾಡಿಗಳು. ಸೊ ಹೋಗ್ತಾ ಕಾರ್ಗಳೇ ಕಾಣಿಸ್ತಾ ಇತ್ತು ಎಲ್ಲಿ ನೋಡಿದ್ರು. ಸೊ ನಾನು ಗಾಡಿ ಎಲ್ಲಿ ಪಾರ್ಕ್ ಮಾಡೋದಂತ ನೋಡ್ತಾ ಇದ್ದೆ. ಸೊ ರೈಟ್ ಸೈಡೆಲ್ಲ ಆಲ್ರೆಡಿ ತುಂಬ ಪಾರ್ಕ್ ಮಾಡಿಬಿಟ್ಟಿದ್ರು. ಸೊ ಹಾಗೆ ಹೋಗ್ತಾ ನಾನು ಲೆಫ್ಟ್ ಸೈಡಲ್ಲಿ ನೋಡಿದೆ, ಅಲ್ಲಿ ನಾಟಕ ಕೂಡ ನಡೀತಾ ಇತ್ತು. ಸೊ ಯೂಶ್ವಲಿ ನಮ್ಮೂರಲ್ಲೆಲ್ಲ ನೈಟ್ ಟೈಮ್ ಮಾಡೋದು ಜಾಸ್ತಿ ನಾಟಕ. ಸೊ ಜಾತ್ರೆ ಇರೋದ್ರಿಂದ ಇವಾಗಲೇ ಮಾಡ್ತಾಯಿದ್ರು ನಾಟಕ. ಸೊ ಅಲ್ಲೇ ನಾಟಕ ಮಾಡೋ ಹತ್ರ ಸ್ವಲ್ಪ ಜಾಗ ಖಾಲಿ ಇತ್ತು. ಸೊ ನಾನು ಅಲ್ಲೇ ಗಾಡಿ ಪಾರ್ಕ್ ಮಾಡಿ ಜಾತ್ರೆ ಒಳಗಡೆ ಎಂಟ್ರಿ ಆದೆ ಗೈಸ್. ಸೊ ಇದು ಕಾಣಿಸ್ತಾ ಇದೆಯಲ್ಲ, ಇದೇ ಮೇಯ್ನ್ ಎಂಟ್ರೆನ್ಸು ನಮ್ಮ ಶಿವಗಂಗೆ ಬೆಟ್ಟಕ್ಕೆ. ಆ ಗೋಪುರ ಇದೆಯಲ್ಲ, ಆ ಗೋಪುರದ ತುಂಬ ಚಿಕ್ಕ ಜಾಗ ಇದೆ, ಅದರೊಳಗಡೆ ಗಾಡಿ ವೆಹಿಕಲ್ಸ್ ಏನೂ ಬಿಡಲ್ಲ ಗೈಸ್. ಜಾತ್ರೆ ದಿವಸ ಅಂತೂ ಒಂದು ವೆಹಿಕಲ್ ಕೂಡ ಬಿಡಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ. ಸೊ ನಾನು ಆ್ಯಕ್ಚುಲಿ ಇವತ್ತು ದೇವಸ್ಥಾನದೊಳಗೆ ಹೋಗ್ಬೇಕಂತ ಅಂದ್ಕೊಂಡು ಬಂದಿದ್ದು. ಸೊ ನೋಡಿದ್ರೆ ಆ ಜನ ನೋಡಿ ಅಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ವಂತೆ ಗೈಸ್, ಅಷ್ಟು ರಶ್ ಇವತ್ತು. ಸೊ ಇದು ಆರ್ಚ್ ಏನು ಕಾಣ್ತಿದೆ ಇದೇ ದೇವಸ್ಥಾನದ ಎಂಟ್ರೆನ್ಸು. ಅದಾದಮೇಲೆ ಅಲ್ಲಿ ಮುಂದೆ ಹೋಗ್ತಾರೆ ಒಂದು ಕಲ್ಯಾಣಿ ಸಿಗುತ್ತೆ. ಸೊ ಅದು ನೋಡ್ಕೊಂಬರೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಆ ಕಲ್ಯಾಣಿ ಹತ್ರ ಹೋದ್ವಿ ಗೈಸ್. ಸೊ ಈ ಕಲ್ಯಾಣಿ ಮುಂಚೆ ನಾವು ಫೋಟೋ ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತ ಇಲ್ಲಿಗೆ ಹೋಗ್ತಾಯಿದ್ವಿ. ಎಷ್ಟು ಪೀಸ್ಫುಲ್ಲಾಗಿ ಇದೆ ಅಂದರೆ ಈ ಜಾಗ, ಏನೋ ಒಂಥರ ಬ್ಯಾಂಗ್ಳೂರಿಂದ ಬಂದರೆ ಒಂದು ಏನಂತ ಹೇಳ್ತೀವಿ, ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು. ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ ಈ ಥರ ಕಲ್ಯಾಣಿ ಪಕ್ಕದಲ್ಲಿ ಕೂತು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಎಂಜಾಯ್ ಮಾಡಿ ಆ ವೆದರ್ನ ಹೋಗೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ಗೈಸ್. ಎಲ್ಲೋಳಂತೆ ಬರಲ್ವಂತ ಸಂಗೀತ. ನನ್ನ ಫ್ರೆಂಡ್ನೆಲ್ಲ ಮಾತಾಡಿಸ್ಕೊಂಡು ಜಾತ್ರೆ ಎಲ್ಲ ನೋಡಿಕೊಂಡು ಅದಾದಮೇಲೆ ಗೊತ್ತಲ್ಲ ಜಾತ್ರೆಯಲ್ಲಿ ಪೂರಿ ಎಲ್ಲ ತೊಗೋಬೇಕು. ಸೊ ಮನೆಗೆ ಸ್ವಲ್ಪ ಪೂರಿ ಮತ್ತು ಫ್ರೆಂಡ್ಸಿಗೆ ಕೂಡ ಕೂಡಿಸಿ ಇನ್ನೊಂದು ಸಲ ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ನಾಟಕ ನೋಡಿ ಏನೋ ಒಂಥರ ಖುಷಿ. ಅದರಲ್ಲೂ ನೈಟ್ ಟೈಮಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗೈಸ್ ಈ ಥರ ನಾಟಕಗಳನ್ನ. ಸೊ ಅದೆಲ್ಲ ಮುಗಿಸಿ ನನ್ನ ಫ್ರೆಂಡ್ಗೆ ಬಾಯ್ ಹೇಳಿ ನಾನು ಪೂರಿ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟೆ ಗೈಸ್. ಇದಾಗಿತ್ತು ಇವತ್ತಿನ ವ್ಲಾಗ್.